ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ ನೋಡಿ. ನಾನು ಒಂದು ಅಂಗಡಿ ಇಟ್ಟಿದ್ದೀನಿ, ಅಥವಾ ಒಂದು ಹೋಟ್ಲ್ ಇಟ್ಟಿದ್ದೀನಿ, ಒಂದು ಕಚೇರಿ ಇಟ್ಟಿದ್ದೀನಿ, ಒಂದು ಕಾರ್ಖಾನೆ ನಡೆಸ್ತಾ ಇದ್ದೀನಿ, ಅಥವಾ ಮನೆಯಲ್ಲೇ ಕೂತ್ಕೊಂಡು ನಾನು ಒಂದು ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ವ್ಯವಹಾರವನ್ನ ಮಾಡ್ತಾ ಇದ್ದೀನಿ, ಉದ್ಯೋಗ ಅಲ್ಲ, ವ್ಯವಹಾರವನ್ನ ನಾನು ಮಾಡ್ತಾ ಇದ್ದೀನಿ. ಈ ವ್ಯವಹಾರದಲ್ಲಿ ನಾನು ಏನೇ ಪರಿಹಾರ ಕ್ರಿಯೆ ಏನೇ ಮಾಡಿದ್ರು ಸಹಿತ ಸರ್ ಲಾಸ್ ಆಗ್ತಾ ಇದೆ. ಓಕೆ, ಯಾವುದೋ ಒಂದು ಸಲ ಬಂದ್ಬಿಟ್ಟು ನಾನು ಪರಿಹಾರ ಕ್ರಿಯೆ ಮಾಡ್ತೀನಿ, ಮೇ ಬಿ ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ, ಅಥವಾ ಅದ್ರ ನಷ್ಟ ಆಗ್ತಾ ಇರೋದು ನಿಂತೋಗ್ತಾ ಇದೆ. ಆದ್ರೆ ಮತ್ತೆ ಅದೇ ರಾಗ ಅದೇ ಹಾಡು. ಸೊ ಈ ವ್ಯವಹಾರ ನಷ್ಟ ಆಗ್ತಾ ಇರುವಂತ ವ್ಯಕ್ತಿಗಳಿಗಾಗಿ ನಾನು ಒಂದು ಪರಿಹಾರವನ್ನ ತಂದಿದ್ದೀನಿ. ವ್ಯವಹಾರ ಯಾರ ಹೆಸರಿನಲ್ಲಿ ಇದೆಯೋ ಆ ವ್ಯಕ್ತಿಗಳೇ ಈ ಪರಿಹಾರವನ್ನ ಮಾಡಬೇಕಾಗತ್ತೆ. ನಿಮ್ಮ ತೂಕದ ಸಮ ಪ್ರಮಾಣದಲ್ಲಿರುವಂತಹ ಇದ್ದಿಲನ್ನ ತಗೋಬೇಕಾಗತ್ತೆ. ಇಜ್ಜಿಲು ಅಂತ ಕೆಲವೊಂದ್ ಕಡೆ ಕರೀತಾರೆ, ಇದ್ದಿಲು ಅಂತಾನೂ ಕರೀತಾರೆ, ಕಲ್ಲಿದ್ದಿಲು ಅಂತಾನೂ ಕರೀತಾರೆ. ಸೊ ನಿಮ್ ಕಡೆ ಏನಂತ ಕರೀತಾರೆ ಅನ್ನೋದನ್ನ ನೋಡಿ. ನಮ್ ಕಡೆ ಬಂದ್ಬಿಟ್ಟು ಇದ್ದಿಲು ಅಂತೀವಿ. ಅಂದ್ರೆ ಸಮ ಪ್ರಮಾಣ. ಇವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು 40 kg ಅಥವಾ 50 kg ಇದ್ದಾನೆ, 50 kg ಇದ್ರೆ 50 kg ಇದ್ದಿಲನ್ನ ತಗೋಬೇಕಾಗುತ್ತೆ. ಇದನ್ನ ತಗೊಂಡು ಹೋಗಿ ಹರಿಯುವ ನದಿಯಲ್ಲಿ, ಹರಿಯುವ ನೀರಿನಲ್ಲಿ ಇದನ್ನ ತಗೊಂಡು ಹೋಗಿ ಬಿಡಬೇಕಾಗುತ್ತೆ. ಇದನ್ನ ಯಾವುದು ಇಳೆ ತೆಗೆಯುವಂತ ಕಾರ್ಯಕ್ರಮ ಇತ್ಯಾದಿಗಳನ್ನು ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಒಂದು ಸಲ ಪ್ರಯೋಗ ಮಾಡಿದ್ರೆ ಸಾಕಾ ಸರ್ ಅಂದ್ರೆ ಖಂಡಿತವಾಗ್ಲಿ ಇದನ್ನು ಒಂದು ಸಲ ನೀವು ಪ್ರಯೋಗ ಮಾಡಿದ್ರೆ ವ್ಯವಹಾರದಲ್ಲಿ ಬರ್ತಾ ಇರುವಂತ ನಷ್ಟ ನಿವಾರಣೆ ಆಗುತ್ತೆ. ಆದ್ರೆ ಇದಕ್ಕೆ ಜಾತಕದ ಅವಶ್ಯಕತೆ ಇರುತ್ತೆ. ಈ ಪ್ರಯೋಗ ಯಾರ್ಯಾರು ಮಾಡ್ತಾ ಇದ್ದೀರೋ ನಿಮ್ಮ ಜಾತಕದ ಅವಶ್ಯಕತೆ ಇರುತ್ತೆ. ನಿಮ್ಮ ಜಾತಕದಲ್ಲಿ ಕೇತು ಯಾವ ರಾಶಿನಲ್ಲಿ ಸ್ಥಿತನಾಗಿದ್ದಾನೋ ಆ ರಾಶಿಯ ಅಧಿಪತಿಯ ವಾರದಂದು ಈ ಪ್ರಯೋಗವನ್ನ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ರಾಶಿ ಬಂದ್ಬಿಟ್ಟು ಇವಾಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಮ ರಾಶಿನಲ್ಲಿ ನೀವು ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಿ, ಯಾವುದೇ ರಾಶಿ ಇರಲಿ, ನಿಮ್ಮ ಒಂದು ಜಾತಕದಲ್ಲಿ ಕೇತು ಮೇಷ ರಾಶಿ ಅಥವಾ ವೃಶ್ಚಿಕ ರಾಶಿನಲ್ಲಿದ್ದರೆ ನೀವು ಮಂಗಳವಾರದ ದಿನ ಈ ಪ್ರಯೋಗವನ್ನ ಮಾಡಬೇಕು. ಅಂದ್ರೆ ಅದು ಕುಜನ ರಾಶಿ, ಅದಕ್ಕೆ ಮಂಗಳವಾರದ ದಿನ ಮಾಡಬೇಕು. ವೃಷಭ ಅಥವಾ ತುಲಾ ರಾಶಿನಲ್ಲಿದ್ರೆ ಅದು ಶುಕ್ರನ ರಾಶಿ ಆಗಿರೋದ್ರಿಂದ ಶುಕ್ರವಾರದ ದಿನ ಈ ಪ್ರಯೋಗವನ್ನ ಮಾಡಿ. ಮಿಥುನ ಕನ್ಯಾ ರಾಶಿ ಏನಾದ್ರೂ ಇತ್ತು, ಕೇತು ಇದ್ದ ಅಂತ ಹೇಳಿದ್ರೆ ನಿಮಗೆ ವ್ಯವಹಾರದಲ್ಲಿ ನಷ್ಟ ಆಗುತ್ತಿದ್ದರೆ ಇದೂ ಇರಬೇಕು, ಪ್ಲಸ್ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದ್ದರೆ ಅವರುಗಳು ಬುಧವಾರದಂದು ಈ ಪ್ರಯೋಗವನ್ನ ಮಾಡಬೇಕು. ಕರ್ಕ ರಾಶಿನಲ್ಲಿ ಕೇತು ಇದ್ದಂಥವರು ಸೋಮವಾರ ದಿನ ಈ ಪ್ರಯೋಗವನ್ನ ಮಾಡಿ. ಸಿಂಹ ರಾಶಿನಲ್ಲಿ ಕೇತು ಇದ್ದಂಥವರು ಭಾನುವಾರ ದಿವಸ ಈ ಪ್ರಯೋಗವನ್ನ ಮಾಡಿ. ಧನುಸು ಮತ್ತೆ ಮೀನ ರಾಶಿನಲ್ಲಿ ಕೇತು ಇದ್ದಂಥವರು ಗುರುವಾರ ದಿವಸ ಈ ಪ್ರಯೋಗವನ್ನ ಮಾಡಿ. ಮಕರ ಮತ್ತು ಕುಂಭ ರಾಶಿನಲ್ಲಿ ಕೇತು ಇರುವಂತಹ ವ್ಯಕ್ತಿಗಳು ನೀವು ಶನಿವಾರದಂದು ಈ ಪ್ರಯೋಗವನ್ನ ಮಾಡಿ. ಸರ್, ಇವಾಗೆಲ್ಲ ಹೇಳ್ಬಿಟ್ರಿ, ನಮ್ಮ ಹತ್ರ ಜಾತಕ ಇಲ್ಲ, ಆದರೆ ನಮಗೆ ವ್ಯವಹಾರದಲ್ಲಿ ನಷ್ಟ ಇದೆ ಅಂದ್ರೆ ಇದೇ ತರದ ಇನ್ನು ಸರಳವಾಗಿರುವಂತ ಜಾತಕದ ಅವಶ್ಯಕತೆ ಇಲ್ಲದೆ ಇರುವಂತ ತಂತ್ರ ಪರಿಹಾರಗಳನ್ನ ಇದೇ ಗುರುಭಕ್ತಿ ಚಾನೆಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿ ನಾನು ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಯಾವುದು ಸಾಧ್ಯ, ನನಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ಎರಡನೇ ವಿಷಯ. ನನಗೆ ಯಾವುದು ಸಾಧ್ಯ, ಇದನ್ನ ನಾನು ಮಾಡಬಲ್ಲೆ ಅನ್ನುವಂಥವ್ರು ಯಾರಾದ್ರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಬಹಳಷ್ಟಿದೆ, ಅದನ್ನ ನೀವು ನೋಡಿ ಮಾಡ್ಕೊಳ್ಳಿ. ಆದ್ರೆ ಇವತ್ತು ನಾನು ಕೊಡ್ತಾ ಇರುವಂತ ಪರಿಹಾರ ಜಾತಕ ಇದ್ದು ವ್ಯವಹಾರದಲ್ಲಿ ನಷ್ಟವಾದಂತ ವ್ಯಕ್ತಿಗಳಿಗಾಗಿ. ಇದು ಗಂಡಸರು ಹೆಂಗಸರು ಯಾರು ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ವ್ಯವಹಾರ ಯಾರ ಹೆಸರಿನಲ್ಲಿರುತ್ತೋ ಅವರ ಜಾತಕ ರೀತಿ ಕೇತುವನ್ನು ನೋಡಿ ಆ ವಾರದಂದು ಸಮ ಪ್ರಮಾಣದ ಇದ್ದಿಲನ್ನ ಹರಿಯುವ ನೀರಿನಲ್ಲಿ ನೀವೇ ನಿಮ್ಮ ಕೈಯಾರೆ ಬಿಡಬೇಕು. ಸರಿನಾ? ಈ ಪರಿಹಾರವನ್ನ ಮಾಡಿ ವ್ಯವಹಾರ ನಷ್ಟದಿಂದ ತಾವು ತಪ್ಪಿಸ್ಕೋಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.